ಎಲ್ಲರಿಗೂ ನಮಸ್ಕಾರ. ಬರವಣಿಗೆಯ ಲೋಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಶೇಷತೆ ಏನೆಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅದರ ಪೂಜಾ ವಿಧಿವಿಧಾನಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶ್ರಾವಣ ಮಾಸದಲ್ಲಿ ಬರುವ ಹೆಣ್ಣು ಮಕ್ಕಳ ನೆಚ್ಚಿನ ಹಬ್ಬ ಎಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಲಕ್ಷ್ಮೀ ದೇವಿಯನ್ನು ಈ ದಿನ ಎಲ್ಲರೂ ಆರಾಧಿಸಲಾಗುತ್ತದೆ. ಆದರೆ ಈ ದಿನ ಪೂಜೆ ಮಾಡುವಾಗ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರದು. ಹಾಗಾದರೆ ಯಾವ ತಪ್ಪು ಎಂಬುದನ್ನು ತಿಳಿಯೋಣ. ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಒಂದು. ಈ ಹಬ್ಬವನ್ನು ಎಲ್ಲ ಮಹಿಳೆಯರು ಆಚರಿಸುತ್ತಾರೆ. ಈ ಹಬ್ಬದ ದಿನ ವ್ರತ ಹಾಗೂ ಉಪವಾಸವನ್ನು ಸಹ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2024ನೇ ವರ್ಷದಲ್ಲಿ ಈ ಹಬ್ಬವು ಆಗಸ್ಟ್ 16ರಂದು ಬಂದಿದ್ದು, ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಶುಕ್ರವಾರದ ದಿನ ಪೂಜೆ ಮಾಡಿದರೆ ತಾಯಿ ಲಕ್ಷ್ಮೀ ದೇವಿಯು ನಾವು ಕೇಳಿದ್ದೆಲ್ಲವನ್ನು ದಯಪಾಲಿಸುತ್ತಾಳೆ. ಮುಖ್ಯವಾಗಿ ಕೇಳಿದ ವರಗಳನ್ನು ನೀಡುತ್ತಾಳೆ. ಆದ್ದರಿಂದಲೇ ತಾಯಿಯನ್ನು ವರಮಹಾಲಕ್ಷ್ಮಿ ಎಂದು ಕೂಡ ಕರೆಯಲಾಗುತ್ತದೆ. ಈ ವರಮಹಾಲಕ್ಷ್ಮಿ ವ್ರತ ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಮುಖ್ಯವಾಗಿ ಮನೆ ಸ್ವಚ್ಛವಾಗಿರಬೇಕು. ಸ್ವಚ್ಛತೆ ಎಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಹೆಂಗಳೆಯರು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಾಗಿಲಿಗೆ ನೀರನ್ನು ಚಿಮುಕಿಸಿ ಕುಂಕುಮ ಹಚ್ಚಿ ಮುಂಬಾಗಿಲಿಗೆ ರಂಗೋಲಿ ಇಟ್ಟು ಹೂವಿನ ಅಲಂಕಾರ ಮಾಡಬೇಕು. ಈ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು. ಗುರುವಾರ ಸಂಜೆಯೇ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಮನೆ ಸ್ವಚ್ಛವಾಗಿ ಇಲ್ಲದಿದ್ದರೆ ಮನೆಗೆ ಲಕ್ಷ್ಮೀ ದೇವಿಯು ಬರುವುದಿಲ್ಲ ಹಾಗೂ ಸಂಪತ್ತು ಕೂಡ ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ. ವರಲಕ್ಷ್ಮಿ ವ್ರತವನ್ನು ಆಚರಿಸಲು ಬಯಸುವವರು ಈ ದಿನ ಊಟ ಮಾಡುವುದನ್ನು ಬಿಡಬೇಕು. ವರಲಕ್ಷ್ಮಿ ಪೂಜೆಯ ಮೊದಲು ಏನನ್ನೂ ತಿನ್ನಬೇಡಿ. ಯಾವಾಗಲೂ ಮೊದಲು ವರಲಕ್ಷ್ಮಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ ರಾತ್ರಿ ವರಲಕ್ಷ್ಮಿಗೆ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು. ಮರುದಿನ ಕಳಸ ವಿಸರ್ಜನೆ ಮಾಡಿದ ನಂತರವೇ ಊಟ ಮಾಡಬೇಕು. ಇದು ಹೆಂಗಳೆಯರಿಗೆ ಮುಖ್ಯವಾಗಿ ತಿಳಿದಿರಬೇಕಾದಂತಹ ಅಂಶ. ಆರೋಗ್ಯ ಸಮಸ್ಯೆ ಇದ್ದರೆ ಫಲಾಹಾರ ಸೇವನೆ ಮಾಡಬಹುದು. ಲಕ್ಷ್ಮೀ ಪೂಜೆಗೂ ಮುನ್ನ ಗಣೇಶನ ಪೂಜೆಯನ್ನು ಮಾಡಬೇಕು. ಇದು ಎಲ್ಲದಕ್ಕಿಂತ ಮುಖ್ಯವಾದಂತಹ ವಿಷಯ. ಇದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ವರಲಕ್ಷ್ಮಿ ಪೂಜೆಯನ್ನು ಸಂತೃಪ್ತಿಯಿಂದ ಮಾಡಬೇಕು ಎಂದಾದರೆ ಗಣೇಶನ ಪೂಜೆಯಿಂದಲೇ ಆ ಪೂಜೆ ಶುರುವಾಗಬೇಕು. ಕೇವಲ 1 ರೂಪಾಯಿಗೆ ಕರ್ಪೂರ ಹಚ್ಚಿ ವರಲಕ್ಷ್ಮಿ ಪೂಜೆ ಮಾಡಿದರೂ ದೇವಿ ಲಕ್ಷ್ಮಿಯ ಕಟಾಕ್ಷ ಸಿಗುತ್ತದೆ. ಇದಿಷ್ಟು ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ದೇವಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾವುದೇ ತಪ್ಪನ್ನು ಮಾಡದೆ ತುಂಬ ಸರಳವಾಗಿಯೂ ಸಹ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೂಡ ಪೂಜೆ ಮಾಡಿದರೂ ತಾಯಿ ಲಕ್ಷ್ಮಿಯು ಎಲ್ಲರಿಗೂ ಒಲಿಯುತ್ತಾಳೆ. ಆದ್ದರಿಂದ ಪೂಜೆಯನ್ನು ಭಕ್ತಿ ಭಾವದಿಂದ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.